ಇವತ್ತಿನ ಈ ಒಂದು ಹೋರಾಟ ನಾಗೇಂದ್ರ ಅವರೇನದ ಕಾಂಗ್ರೆಸ್ಸಿನದ ಮಂತ್ರಿಯವರು ಇವತ್ತು ಡಿ.ಕೆ. ಶಿವಕುಮಾರ್ ಮಂತ್ರಿಮಂಡಲ ತಗೋಬಾರ್ದಿತ್ತು. ಯಾಕಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಾಗೇಂದ್ರ ಅವರು ಈ ಹಗರಣ 187 ಕೋಟಿ SIT ಆಯಿತು, COD ಆಯಿತು, CBI ಆಯಿತು, ED ಆಯಿತು. ಅದ ನಂತರ ಕೋರ್ಟ್ನಲ್ಲಿ ಕೇಸ್ ಏನಾದ್ರು ನಡೀತಾ ಇದೆ. ಅದು ಕೋರ್ಟ್ನಲ್ಲಿ ನಾಗೇಂದ್ರ ಅವರು ಬೇಲ್ ಮ್ಯಾಗ ಏನೋ ಹೊರಗೆ ಬಂದಿದ್ದಾರೆ. ಇವರು ಬೆಂಗಳೂರು ಬಿಟ್ಟು ನಮ್ಮ ಕರ್ನಾಟಕ ಸ್ಟೇಟ್ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೂ ಕೋರ್ಟ್ದ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾಗ್ತದ. ಅಂಥ ಒಂದು ವ್ಯಕ್ತಿಗೆ ಇವರು ಪುನಃ ಡಿ.ಕೆ. ಶಿವಕುಮಾರ್ ಮಂತ್ರಿಮಂಡಲನಲ್ಲಿ ಯಾಕೆ ಮಂತ್ರಿ ಕೊಟ್ಟರು? ಆ 187 ಕೋಟಿ ಅದರಲ್ಲಿ 106 ಕೋಟಿ ಹೈದರಾಬಾದ್ಗೆ ಏನದ ಬ್ಯಾಂಕಿಗೆ, ಹೈದರಾಬಾದ್ಗೆ ಒಂದು ಏನದ ಸಣ್ಣದೇನದ ಒಂದು ಈ ಕೋಆಪರೇಟಿವ್ ಬ್ಯಾಂಕಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದು, 70 ಕೋಟಿ ಏನದ ಬಳ್ಳಾರಿಗೆ ಏನದ ಎಲೆಕ್ಷನ್ಗೆ ಏನದ ಉಪಯೋಗ ಮಾಡಿದ್ದು. ಈ ಥರ ಬಹಳಷ್ಟು ಏನದ ರೆಕಾರ್ಡ್ಗಳು ಸಿಕ್ಕಿದಾವೆ. ಅದರ ರಾಹುಲ್ ಗಾಂಧಿಯವರು ನಮ್ಮ ಭಾರತ ದೇಶದ ಏನದ ಲೋಕಸಭಾ ಅಪೋಸಿಷನ್ ಲೀಡರ್ ಅವರು, ಖರ್ಗೆ ಅವರು ಭಾಳ ಹಿರಿಯರು, AICC ಅಧ್ಯಕ್ಷರು, ಸೋನಿಯಾ ಗಾಂಧಿ ಅವರು, ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲ ಕೂತಿ ಮನುಷ್ಯ ಸಿದ್ದರಾಮಯ್ಯ ಅವರೇನದ ಮಂತ್ರಿಮಂಡಲನ ಸಿದ್ದರಾಮಯ್ಯ ಅವರು ಇವ್ರದ್ದೇನದ ರಿಸಿಗ್ನೇಷನ್ ತೊಗೊಂಡ ನಂತರ ಮತ್ತು ಸಿದ್ದರಾಮಯ್ಯ ಅವರು ವಿಧಾನಸಭೆ ನಡೀತಾ ಇದ್ದಾಗ 187 ಕೋಟಿ ಇಲ್ಲ 87 ಕೋಟಿ ವ್ಯವಹಾರ ಆಗಿದೆ ಅಂತ ಒಪ್ಕೊಂಡಿದ್ದ ಕೇಸು, ಕೋರ್ಟ್ನಲ್ಲಿ ನಡೀತಾ ಇದ್ದಂಥ ಕೇಸು. ಇಂಥ ವ್ಯಕ್ತಿಗೆ ಪುನಃ ಏನದ ಇವರು ಮಂತ್ರಿ ಸ್ಥಾನ ಕೊಟ್ಟಿದ್ದು ಈ ರಾಜ್ಯ ಏನದ ಲೂಟಿ ಮಾಡ್ಲಕ್ಕ, ಈ ರಾಜ್ಯ ಏನದ ಈ ಒಂದು ಭ್ರಷ್ಟಾಚಾರ ಕೂಟ ಏನದ ಮಾಡ್ಲಕ್ಕ ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರು ಅವ್ರಿಗೆ ಮಂತ್ರಿ ಕೊಟ್ಟಿದ್ದು